ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಾಮೂಲಿ ಅಳತೆ ಬ್ಲೌಸ್ ಹೆಂಗಿರುತ್ತೆ ಅದ್ರ ಮೇಲೆ ಹಂಗೆ ಇಟ್ಟು ಯಾವ ತರ ಈಸಿಯಾಗಿ ನಾವು ಕಟ್ ಮಾಡ್ಬೋದು ಶೇಪ್ಗಳನ್ನ ತಗೊಂಡು ಅಂತ ಹೇಳ್ಬಿಟ್ಟು ನಿಮ್ಗೆ ಈಸಿಯಾಗಿ ಪ್ರತಿಯೊಬ್ರು ಯಾವ ತರ ಕಲಿಬೇಕು ಅನ್ನೋದು ನಮ್ ತೋರಿಸ್ಕೊಡ್ತಾ ಇದೆ. ಅದೇ ರೀತಿ ಆನ್ಲೈನ್ ನಲ್ಲಿ ನೋಡೋರ್ಗು ಅಷ್ಟೇ ಸಿಂಪಲ್ ಬ್ಲೌಸ್, ನಾರ್ಮಲ್ ಬ್ಲೌಸ್ ನಾನು ರೆಗ್ಯುಲರ್ ಆಗಿ ಏನ್ ಮಾಡ್ತೀನಿ ನಮ್ ಸ್ಟೈಲ್ದೇ ಆಗಿರೋಂಥದ್ದು ಅದರಲ್ಲಿ ಮೆಜರ್ಮೆಂಟ್ ತಗೊಂತೀವಿ. ಆದ್ರೆ ನಮ್ ಟೇಪಲ್ ಮೆಜರ್ಮೆಂಟ್ ತಗೊಂಡು ಅಳತೆ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅದ್ ನಮ್ ಪ್ರಕಾರ ನಾವು ಕಟ್ ಮಾಡ್ತಾ ಇದೀವಿ ನಮ್ ಸ್ಟೈಲ್ ಅಲ್ಲಿ. ಇವತ್ತಿನ ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಸ್ವಲ್ಪ ಕಲಿಯೋರ್ಗೆ ಅಲ್ಲಿಂದಾನೇ ನಮ್ಗೆ ಅವ್ರ ಶೇಪ್ ಯಾವ ತರ ತಗೋಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ಬೇಕು. ಮತ್ತೆ ಅಳತೆ ಬ್ಲೌಸಲ್ಲಿ ಬ್ರಾಡ್ ಹೆಂಗ್ ತಗೋಬೇಕು ಅದನ್ನೇ ಇಟ್ಟು ನಾವು ಇಷ್ಟೇ ನಾನು ಅಂದ ಟೇಪಲ್ಲಿ ಇಟ್ಕೊಂತಾ ಇದ್ದೆ. ಅದು ನಿಮ್ಗೆ ಕೆಲವೊಂದೆಲ್ಲ ನಿಮ್ಗೆ ಡೌಟ್ಗಳು ಅರ್ಥ ಆಗ್ತಾ ಇರಲಿಲ್ಲ. ಇವಾಗ ಅಳತೆ ಬ್ಲೌಸಲ್ಲಿ ಇಟ್ಕೊಂಡೆ ನಾವು ಮಾರ್ಕ್ ಮಾಡಿದ್ರೆ ಏನಾಗುತ್ತಂದ್ರೆ ಈ ತರ ಇರ್ಬೋದು, ಇದು ಈ ತರ ಬರುತ್ತೇನೋ ಅನ್ನೋದನ್ನ ಡೌಟ್ಗಳು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಅಳತೆ ಬ್ಲೌಸ್ ನ ಇಟ್ಟು ಅದು ಯಾವ ತರ ಬರುತ್ತೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಅದ್ರಲ್ಲಿ ಏನೋ ಡೌಟ್ ಬಂತು ನನಗೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾನ್ಸರ್ಟ್ ನಂಬರ್ಗೆ ವಾಯ್ಸ್ ಮೆಸೇಜ್ ಮಾಡಿ, ಇಲ್ಲ ಟೆಕ್ಸ್ಟ್ ಮಾಡಿ. ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಯಾವ್ದೇ ಮಾಡಿದ್ರು ಅದಕ್ಕೆ ನಾನು ರಿಪ್ಲೈ ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಆನ್ಲೈನ್ ಕ್ಲಾಸ್ ಅಲ್ಲಿ ಇರೋರಿಗೆ ತುಂಬಾ ಸ್ಪೀಡ್ ಆಗಿ ಕೊಡ್ತಾ ಇದೀನಿ. ಆದ್ರೂ ಈ 2-3 ದಿನದ ದಸರಾ ಹಬ್ಬ ಬೇರೆ ಆತರ ಬರುತ್ತೆ, ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಖಂಡಿತವಾಗ್ಲೂ ನಿಮ್ಗೆ ಸ್ವಲ್ಪ ಪಕ್ಕಾ ಹೆಲ್ಪ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಆನ್ಲೈನ್ ಕ್ಲಾಸಸ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಡಿಲೇ ಮಾಡಕ್ ಆಗಲ್ಲ. ಆದ್ರೂ ಸ್ವಲ್ಪ ಡಿಲೇ ಆಗ್ಬಿಡ್ತಾ ಇದೆ. ತುಂಬಾ ನಾನು ಒಬ್ನೇ ಇರೋದು, ಹೆಲ್ಪ್ ಮಾಡಕ್ ಯಾರಿಲ್ಲ. ಅದನ್ನ ಸ್ವಲ್ಪ ಅಂಗಡಿ ಮತ್ತೆ ಕಟಿಂಗು ಎಲ್ಲ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಲೇ ಆಗ್ಬಿಡ್ತಾ ಇದೆ. ಅದು ಬಿಟ್ರೆ ನಿಮ್ಗೆ ಲೇಟ್ ಆದ್ರೂ ನಿಮ್ ಮೆಜರ್ಮೆಂಟ್ ಆಗ್ಲಿ ನಿಮ್ ಕ್ಲಾಸಸ್ ಆಗ್ಲಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ತೀರಾ ಪ್ರೊಸೆಸ್ ನ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋ ವಿಡಿಯೋಗಳನ್ನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಪ್ರತಿಯೊಂದು ನಿಮ್ಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ನಾನು ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತೀನಿ, ನಿಮ್ಗೆ ಈ ತರ ಬರುತ್ತೆ ಈ ತರ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ. ಅದನ್ನ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋ ಎಂಡ್ ವರ್ಗು ನೋಡಿ. ಅಲ್ಲೇನೋ ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾನ್ಸರ್ಗೆ ನಾನು ಹೇಳ್ದಲ್ಲ ಆ ತರ ನಿಮ್ಗೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಕಲಿಸ್ಕೊಡಕ್ಕೆ ನಾನು ರೆಡಿ ಇದೀನಿ, ಕಲಿಯಕ್ಕೆ ನೀವು ರೆಡಿ ಇರಬೇಕು. ಯಾವ್ದೇ ತರ ಆಗ್ಲಿ ಹೆಲ್ಪ್ ಸಪೋರ್ಟ್ ನಾನು ಕೊಡ್ತೀನಿ. ಓಕೆನಾ? ಸ್ವಲ್ಪ ಡಿಲೇ ಆಗ್ಬೋದು, ವೆಯ್ಟ್ ಮಾಡಿ. ಯಾಕಂದ್ರೆ ನಾನು ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗು ಅಂಗಡಿ ನೋಡ್ಕೊಂಡು ಬಟ್ ಇದನ್ನು ಮಾಡ್ತೇನೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ತದೆ. ಯಾರು ಬೇಜಾರಂತೂ ಮಾಡ್ಕೋಬೇಡಿ, ಲೇಟ್ ಆದ್ರೂ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರ್ತೀನಿ. ಓಕೆನಾ? ಇಷ್ಟ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಕಟ್ ಮಾಡ್ಬೇಕಾಗಿರೋಂತ ಬ್ಲೌಸು ಇದು ಅಳತೆ ಬ್ಲೌಸು ಕಸ್ಟಮರ್ ಕೊಟ್ಟಿರೋದು. ಮೊದಲನೇದಾಗಿ ಈ ತರ ನೋಡಿ, ಇದು ಬ್ಯಾಕ್ ಅಲ್ಲಿ ಲೈನಿಂಗ್ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಬ್ಯಾಕ್ ಅಲ್ಲಿ ಮಾತ್ರ ಜೈಂಟ್ ಹಾಕೊಂತೀನಿ. ಫ್ರಂಟ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಫ್ರಂಟ್ ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಬ್ಯಾಕ್ ಅಲ್ಲಿ ಸ್ವಲ್ಪ ಜೈಂಟ್ ಬರುತ್ತೆ, ಆ ಜೈಂಟ್ ನ ಎಕ್ಸ್ಟ್ರಾ ಪೀಸ್ ಅಲ್ಲಿ ಮಾಡ್ಕೊಳ್ಳೋದು. ಇದನ್ನ ಯಾವ ತರ ಸ್ಲೀವ್ಸ್ಗೆ ಅಂತ ಇಲ್ಲಿ ಫೋಲ್ಡ್ ಮಾಡಿದೀನಿ. ಆಯ್ತಾ? ಅಳತೆ ಬ್ಲೌಸ್ ನ ಇಟ್ಟು ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಳತೆ ಬ್ಲೌಸ್ ಉಲ್ಟಾ ಮಾಡಿದೀನಿ. ಉಲ್ಟಾ ಮಾಡಿ ನೋಡಿ ಈ ತರ ನೋಡಿ. ಇಲ್ಲಿ ಇದು ಹೊಲಿಬೇಕಾದ್ರೆ ಮಾರ್ಜಿನ್ ಹೋಗ್ಬಿಡುತ್ತೆ. ಇದು ಹೊಲಿಗೆ ಇಲ್ಲಿದೆ, ಇಲ್ಲಿಗೊಂದು ಮಾರ್ಕು ಮತ್ತೆ ಮಾರ್ಜಿನ್ ಒಂದು ಮಾರ್ಕು. ಮತ್ತೆ ಈ ತರ ಇಟ್ಕೊಂಡು ಲೆಂತ್ ಇಲ್ಲಿಗೊಂದು ಮಾರ್ಕು ಮತ್ತೆ ಅದೇ ರೀತಿ ಇಲ್ಲಿ ಇಟ್ಕೊಂಡು ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ತವೆ. ಮತ್ತೆ ಮಾರ್ಜಿನ್ ಈ ಕಡೆ ಇದೆ, ಈ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೊಂದು ಮತ್ತೆ ಸ್ಟಿಚ್ ಇಲ್ಲಿಗಿದೆ, ಇಲ್ಲಿಗೊಂದು ಇಟ್ಕೊಂಡು ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡ್ವಿ. ಮತ್ತೆ ಇದನ್ನ ಇಲ್ಲಿಗೆ ಲೈನ್ ಮಾರ್ಕ್ ಮಾಡ್ಕೊಂಡ್ವಿ, ಮತ್ತೆ ಇಲ್ಲಿಗೆ ಇದು ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಈ ಶೇಪ್ಗಳು ಹೆಂಗೆ ಅಂತ ನಮ್ಗೆ ಡೌಟ್ ಬರ್ಬೋದು. ಈ ಶೇಪ್ ನ ಆದ್ರೂ ಬ್ಲೌಸ್ ಇಟ್ಕೊಂಡು ತಗೊಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಾವು ರೆಗ್ಯುಲರ್ ಆಗಿ ಶೇಪ್ಗಳು ತೆಗಿತೀವಲ್ಲ ಅದನ್ನ ಈ ತರ ಶೇಪ್ ತಗೊಂತೀನಿ. ಈ ತರ ಶೇಪ್ ನ ಬರ್ಕೊಂತೀನಿ. ಅದಾದ್ಮೇಲೆ ಮಾಮೂಲಿ ಕಟ್ ಮಾಡೋದು. ಇಷ್ಟನ್ನ ನಾವು ಟೇಪಲ್ಲಿ ತಗೊಂತಾ ಇದ್ವಿ, ಆದ್ರೆ ಇವಾಗ ಏನ್ ಮಾಡ್ತಾ ಇದೀನಿ, ಅಳತೆ ಬ್ಲೌಸ್ ನ ಇಟ್ಟು ಯಾವ ತರ ನೀವು ಕಟ್ ಮಾಡಬಹುದು ಬ್ಲೌಸ್ ನ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೆ ಫ್ರಂಟ್ ಶೇಪ್ ನಾವು ಮಾರ್ಕ್ ಮಾಡಿರ್ತೀವಿ ಆಲ್ರೆಡಿ ಇಲ್ಲ, ಅದ್ರ ಮೇಲೆ ಇಟ್ಕೊಂಡು ಫ್ರಂಟ್ ಶೇಪ್ ಆಯ್ತು. ಬ್ಯಾಕ್ ಶೇಪು ಈ ತರ ತಗೊಂಡೆ. ಅದಾದ್ಮೇಲೆ ಇಲ್ಲಿ ಚಟ್ಕ ಮಾಡ್ಕೊಂಡೆ. ಅದಾದ್ಮೇಲೆ
ನೋಡಿ ಇಲ್ಲಿ ಸ್ವಲ್ಪ ಕ್ರಾಸ್ ಹಿಂಗಿದೆಯಲ್ಲ, ಹೊಲಿಬೇಕಾದ್ರೆ ಸ್ಟ್ರೈಟ್ ಬರ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ಕಟ್ ಮಾಡಬೇಕು. ನೋಡಿ ಈ ತರ ಇಷ್ಟು ಕಟ್ ಮಾಡ್ಕೊಂಡ್ರೆ ಹೊಲಿಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ ಆಗಿ ಬರುತ್ತೆ ಅದು. ಓಕೆನಾ, ಇದು ಸ್ಲೀವ್ಸ್ ನ ಕಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬ್ಯಾಕ್ ಯಾವ ತರಪ್ಪ ಕಟ್ ಮಾಡೋದು ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಖಂಡಿತವಾಗ್ಲೂ ಅದನ್ನ ತೋರಿಸ್ತೀನಿ ನಿಮ್ಗೆ. ಮೊದಲನೇದಾಗಿ ಐರನ್ ಮಾಡ್ಕೊಂಡೆ. ಅದಾದ್ಮೇಲೆ ಮಾಮೂಲಿ ನಾವು ಬ್ಲೌಸ್ ಅಲ್ಲಿ ಕೆಳಗಡೆ ಮಾರ್ಜಿನ್ ಬೇಕಲ್ಲ, ಅದನ್ನ ಮಾರ್ಜಿನ್ ಮಾಡ್ಕೊಂಡೆ. ಮತ್ತೆ ಅಳತೆ ಬ್ಲೌಸು ನೋಡಿ, ಡಾಟ್ ಇರುತ್ತಲ್ಲ ಇಲ್ಲಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಇದು ರೆಡಿ, ಇದು ಮಾರ್ಜಿನ್ ಆತರ. ಅದಾದ್ಮೇಲೆ ಸೈಡು ನೋಡಿ, ಇಲ್ಲಿಂದ ಇದು ಇಲ್ಲಿಗೆ. ಓಕೆನಾ, ಮತ್ತೆ ಡೀಪ್ ಇದನ್ನ ಸೆಂಟರ್ ಮಾಡ್ಕೊಳ್ಳಿ. ಹಿಂಗೆ ಸೆಂಟರ್ ಮಾಡ್ಕೊಂಡು ಇದು ಇಲ್ಲಿ ಇಟ್ಕೊಳ್ಳಿ. ಹಿಂಗೆ ಇಲ್ಲಿನ ಹಿಂಗ್ ಇಟ್ಕೊಂಡ್ರೆ ಇಲ್ಲಿ ಕೆಳಗಡೆ ಮಾರ್ಜಿನ್ ಇದೆ, ಇಲ್ಲಿ ಹೊಲಿಯಕ್ ಮಾರ್ಜಿನ್ ಇಲ್ಲ, ಅದನ್ನ ಬಿಟ್ಕೊಂಡು ಎಷ್ಟು ಹೊಲಿತೀರೋ ಅಷ್ಟು ಮಾರ್ಜಿನ್ಗೆ ಹಿಂಗ್ ಬಿಟ್ಕೊಂಡು ಹಾಕೊಳ್ಳಿ. ಓಕೆನಾ, ಮತ್ತೆ ಇದನ್ನ ಸೆಂಟರ್ಗೆ ಹಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಎಷ್ಟು ಮೆಜರ್ಮೆಂಟ್ ಎಷ್ಟು ಅಂತ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ರೆಡಿ ಬರುತ್ತೆ. ಮತ್ತೆ ಇಲ್ಲಿ ಡಾಟ್ ಹಿಡಿಬೇಕಲ್ಲ, ಡಾಟ್ಗೆ ಮಾರ್ಜಿನ್ ಇಲ್ಲಿ ಇಟ್ಕೊಂಡ್ವಿ. ಅದಾದ್ಮೇಲೆ ಇದು ಬಂತು, ಇದಿಷ್ಟ ಆಯ್ತಲ್ಲ. ಇಲ್ಲಿ ಚೆಸ್ಟ್ ಮಾರ್ಜಿನ್ ಯಾವ ತರ ಅಂತ ನಿಮ್ಗೆ ಡೌಟ್ ಬರ್ಬೋದು. ಇದು ಫಸ್ಟ್ ಇದನ್ನ ಹಾಕೊಂಡ್ಬಿಡೋಣ. ಇದು ಲೈನು, ಇದು ಹೊಲಿಯ ಲೈನು, ಇದು ಆರ್ಮೋಲ್ದು, ಇದು ನೆಕ್ದು. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಯಾವ ತರ ಅಂದ್ರೆ ನೋಡಿ, ಇಲ್ಲಿ ಹುಕ್ಸ್ ಪಟ್ಟಿಯಿಂದ ಮತ್ತೆ ಇಲ್ಲಿವರೆಗೂ ಇದೆಯಲ್ಲ, ಇದನ್ನ ನೋಡ್ಕೊಂತೀವಿ. ನೋಡಿ ಇದನ್ನ ಹಿಂಗೆ ಇಟ್ಬಿಟ್ಟು ಇಲ್ಲಿಗೆ ಮತ್ತೆ ಇಲ್ಲಿಗೆ ಮೆಜರ್ಮೆಂಟ್ ಆಯ್ತು. ಇಷ್ಟ ಆಯ್ತು. ಇವಾಗ ನೆಕ್ ಬ್ರಾಡ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಹಿಂಗೆ ಇಟ್ಕೊಳ್ಳಿ, ನೆಕ್ ಒಂದು ಮಾರ್ಕ್ ಮಾಡಲ್ಲ. ಈ ಶೋಲ್ಡರ್ ಇಂದ ಈ ಶೋಲ್ಡರ್ ಕರೆಕ್ಟ್ ಆಗಿ ಜಾಯಿಂಟ್ ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡ್ಬಂದು ಇಲ್ಲಿ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿ. ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿದೀವ, ಮತ್ತೆ ನೆಕ್ದು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಈ ಮಾರ್ಕ್ ಮೇಲೆ ಕರೆಕ್ಟ್ ಆಗಿ ಅದು ನಿಂತ್ಕೊಳ್ಳಿ. ನೋಡಿ ಇದು ಇಲ್ಲಿ ನಿಂತ್ಕೊಂಡಿದೆ. ಇವಾಗ ಬ್ರಾಡ್ ಅನ್ನೋದು ಹೆಂಗ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಹಿಂಗ್ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಇದು, ನೋಡಿ ಇಲ್ಲಿಗೆ ಬಂತಾ. ನೋಡಿ ಈ ತರ ಕರೆಕ್ಟ್ ಆಗಿ ಇಟ್ಕೋಬೇಕು. ನೋಡಿ ಹಿಂಗ್ ಇಟ್ಕೊಂಡ್ರೆ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಹಂಗೆ ಇರ್ಲಿನಾ. ಮತ್ತೆ ಇಲ್ಲಿ ಹೊಲಿಯಕ್ ಮಾರ್ಜಿನ್ ಹಿಂಗೆ, ಇದು ಹೊಲಿಯೋದಕ್ಕೆ. ಓಕೆನಾ, ಅದಾದ್ಮೇಲೆ ಇದು ಹೊಲಿಯಕ್ ಮಾರ್ಜಿನ್ ಬಿಟ್ಟಿರೋ ಅದು ನೋಡ್ಕೊಂಡು ಇಲ್ಲಿಗೊಂದು ಮಾರ್ಕ್, ಮತ್ತೆ ಇದಕ್ಕೆ ಸ್ಟ್ರೈಟ್ ಆಗಿ ಹಿಂಗೊಂದು, ಮತ್ತೆ ಇದಕ್ಕೆ ಸ್ಟ್ರೈಟ್ ಆಗಿ ಹಿಂಗೊಂದು. ಇದನ್ನ ಮಾರ್ಕ್ ಮಾಡ್ಕೊಂಡು ಮತ್ತೆ ಇದನ್ನ ಮಾರ್ಕ್ ಮಾಡ್ಕೊಂಡು Incoming call from Sapish be identified by Truecaller. ಹಿಂಗ್ ಮಾರ್ಕೊಂಡು ಹೋದ್ವಿ. ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ನೋಡಿ ಇದಿಷ್ಟು ಕ್ರಾಸ್ ಆಗಿ ಹೋಗಿದೆ, ಮತ್ತೆ ಇದು ಇಷ್ಟು ಕ್ರಾಸ್ ಹೋಗುತ್ತೆ. ಬ್ಯಾಕ್ ಅಲ್ಲಿ ಇಷ್ಟು ಕ್ರಾಸ್ ಹೋಗಿದೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೆಕ್ ಇಲ್ಲಿ ಬಬಲ್ಸ್ ತರ ಬರುತ್ತೆ. ಅಷ್ಟು ಕ್ರಾಸು ನಮ್ಗೆ ಬರಬಾರದು. ಅದನ್ನ ಕನ್ಫರ್ಮ್ ಯಾವ ತರ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಹಿಂಗ್ ಇಟ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಸ್ಟ್ರೈಟ್ ಹುಕ್ಸ್ ಪಟ್ಟಿ ಹತ್ರ ನೋಡಿ ಹಿಂಗ್ ಇಟ್ಕೊಂಡ್ರೆ ಸ್ವಲ್ಪ ಕ್ರಾಸ್ ಬರುತ್ತೆ, ಅದೇ ಇಲ್ಲಿ ಇಟ್ಕೊಂಡ್ರೆ ಸ್ಟ್ರೈಟ್ ಬರುತ್ತೆ. ನೋಡಿ ಹಿಂಗೆ ಇಲ್ಲಿ ತರ ಇಟ್ಕೊಂಡು ನೀವು ಎಳಿದೀರಾ ಹಿಂಗ್ ನೋಡ್ಕೊಂಡ್ರೆ ನೋಡಿ
ಇಲ್ಲಿಗೆ ಬರುತ್ತೆ ಅದು, ಅಷ್ಟೇ ಡಿಫ್ರೆನ್ಸು. ಹಿಂಗೆ ಎಲ್ದಾಗ ನೋಡಿ ಹಿಂಗೆ ಎಕ್ಸ್ಪೆಂಡ್ ಆಗುತ್ತೆ. ಅದೇ ಹಿಂಗೆ ಫ್ರೀಯಾಗಿ ಇಟ್ಕೊಂಡು ನೋಡಿ, ನೋಡಿದ್ರೆ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಆ ಥರ. ಅದೇ ನಾವು ಇಷ್ಟು ಕ್ರಾಸ್ ಯಾವ್ದ್ರಲ್ಲೂ ಬರಲ್ಲ ನಮ್ಮ ಕಟಿಂಗ್ ಅಲ್ಲಿ, ನೀವೇ ನೋಡಿರ್ತೀರಾ ನೋಡಿ, ಇಷ್ಟು ಮಾತ್ರ ಬರುತ್ತೆ. ಅದನ್ನ ಹಿಂಗ್ ಮಾಡ್ಕೊಂಡ್ವಿ ನೋಡಿ. ಇವಾಗ ಈ ತರ ಮಾಡ್ಕೋಬೇಕು. ಅವಾಗ ನಮ್ ಲೆಕ್ಕದಲ್ಲಿ ನಾವೇನ್ ಮಾಡ್ತಾ ಇದೀವಿ ನೋಡಿ, 12 ಇಂಚ್ ನಮ್ ಲೆಕ್ಕ ನಾವು ರೆಡಿ ಮಾಡ್ಕೊಂತ ಇದ್ವಿ, ಅದೇ ತರನೇ ಬಂದಿದೆ. ಅಳತೆ ಬ್ಲೌಸ್ ಕಟ್ ಮಾಡಿದ್ರು ಮೆಜರ್ಮೆಂಟ್ 12 ಬರಬೇಕು. ನಾವು ಅಳತೆ ಬ್ಲೌಸ್ ಮೆಜರ್ಮೆಂಟ್ ತಗೊಂಡ್ರು ನೋಡಿ ಅಷ್ಟೇ ಬರುತ್ತೆ. ಯಾಕೆಂತಂದ್ರೆ ನಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಬರುತ್ತೆ. ಇಲ್ಲಿ ಮಾತ್ರ ಚೇಂಜಸ್ ಬರ್ಬೋದು. ಚೇಂಜಸ್ ಬಂದ್ರು ನಾವು ಸರಿ ಮಾಡ್ಕೊಂಡು, ಯಾವ ತರ ಅಂದ್ರೆ ನೋಡಿ, ಇಷ್ಟು ಕ್ರಾಸ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಹಿಂಗ್ ಲೈಟ್ ಆಗಿ ಕ್ರಾಸ್ ಆಗಿ ಹಿಂಗ್ ತಗೊಂಡು ಅದನ್ನ ಅಡ್ಜಸ್ಟ್ ಮಾಡ್ಬಿಡ್ತೀವಿ. ಅಡ್ಜಸ್ಟ್ ಮಾಡಿದಾಗ ಏನಾಗುತ್ತಂದ್ರೆ ಇಲ್ಲಿ ಬಬಲ್ಸ್ ಎತ್ಕೊಂಡ್ಬಿಡುತ್ತೆ. ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ನಮ್ಗೆ, ಆ ಬಟ್ಟೆ ಎಲ್ಲೋಗ್ಬೇಕು, ಹಾಕೊಂಡಾಗ ಹಿಂಗ್ ಮೇಲೆ ಬರುತ್ತೆ, ಉಬ್ಕೊಂಡಂಗ ಇರುತ್ತೆ. ಇದೇನಪ್ಪ ಬೆಲೂನ್ ತರ ಆಚೆ ಬರ್ತಾ ಇದೆ ಅಂತ ತುಂಬಾ ಜನಕ್ಕೆ ಡೌಟ್ಗಳು ಬರುತ್ತೆ. ಆ ಡೌಟು ಇದರಿಂದಾನೆ, ಓಕೆನಾ. ಯಾವತ್ತೂ ಅಷ್ಟೇ ಇಲ್ಲಿ ಸ್ಟ್ರೈಟ್ ಆಗಿ ಬಂದಿದಂತೆ, ಇಲ್ಲಿ ಡೀಪ್ ನೆಕ್ಗೆ ಸ್ಟ್ರೈಟ್ ಆಗೇ ಬರಬೇಕು. ಆದ್ರೂ ಸ್ಟ್ರೈಟ್ ಆಗಿ ಅಂದ್ರೆ ಎಲ್ಲಾ ಮೆಜರ್ಮೆಂಟ್ಗಳು ಸ್ಟ್ರೈಟ್ ಆಗೇ ಬರಲ್ಲ. ಈ ಮೆಜರ್ಮೆಂಟ್ ಗೆ ನನ್ನ ಪ್ರಕಾರ ನೋಡಿ, ಈ ತರ ಇಟ್ಕೊಂಡು ನೋಡಿದಾಗ ಇಲ್ಲಿ ಬರುತ್ತೋ ಅದನ್ನೇ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡೆ. ಆತರ ಪ್ರತಿಯೊಂದನ್ನು ಅಷ್ಟೇ ನಾವು ಮಾರ್ಕ್, ಮೆಜರ್ಮೆಂಟ್ ಬ್ಲೌಸ್ ಇರ್ಲಿ, ಅಳತೆ ಬ್ಲೌಸ್ ತಗೊಳ್ಳಿ, ನಾನು ಇವಾಗ ಮಾರ್ಕಿಂಗ್ ಆಗಿದ ತಕ್ಷಣ ನಂಗೆ ಡೌಟ್ ಬಂದ್ಬಿಡ್ತು, ಏನಪ್ಪ ಇಲ್ಲಿ ಇಷ್ಟು ಕ್ರಾಸ್ ಆಗಿ ಬರ್ತಾ ಇದೆ ಅಂತ. ಅದನ್ನ ನಾನು ಅನ್ಕೊಂಡೆ, ನಾನು ಅಲ್ಲಿ ಎಕ್ಸ್ಪ್ಲೇನ್ ಹೇಳದ್ನಲ್ಲ, ಅದಕ್ಕೋಸ್ಕರ ಅಲ್ಲಿ ಬಂದಿರೋದು ಟೈಟ್ ಆಗಿ. ಸ್ವಲ್ಪ ಫ್ರೀ ಬಿಟ್ಕೊಂಡು ಮಾಡಿದ್ರೆ ಮತ್ತೆ ಇಲ್ಲಿ ಬರುತ್ತೆ. ಹಾಕೊಂಡಾಗ ಸ್ವಲ್ಪ ಹಿಂಗ್ ಹೋಗುತ್ತೆ, ಅದು ಕರೆಕ್ಟ್ ಆಗಿ ಬರುತ್ತೆ. ಹಾಕೊಂಡಾಗ ಹಿಂಗ್ ಹೋಗುತ್ತಲ್ಲ, ಹಿಂಗ್ ಹೋದಾಗ ಏನಾಗುತ್ತೆ, ಇಲ್ಲಿ ಬಟ್ಟೆ ಎತ್ಕೊಂಡ್ಬಿಡುತ್ತೆ. ಆ ತರ ಅದು. ಅದಕ್ಕೇನೆ ಪ್ರತಿಯೊಂದನ್ನು ಚೆಕ್ ಮಾಡಿ ಮಾಡ್ಬೇಕು. ಮತ್ತೆ ಇದು ಅಷ್ಟೇ, ಈ ತರ ಕಟ್ ಮಾಡ್ಕೊಂಡ್ವಿ. ಮತ್ತೆ ಇದು ಅಷ್ಟೇ ನೋಡಿ, ಈ ತರನೇ ಕಟ್ ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲಿಂದ ತಗೊಂಡೋಗ್ತಾರೆ, ಹಿಂಗ್ ಹೋಗ್ಬಿಡ್ತಾರೆ. ಆ ಎಕ್ಸ್ಟ್ರಾ ಬರೋ ಬಟ್ಟೆನೆ ನಮ್ಗೆ ಹಿಂಗ್ ಬ್ಯಾಕಲ್ಲಿ ರಿಂಕಲ್ಸ್ ಬರೋದು, ಬೇರೆ ಇನ್ನೇನು ಅಲ್ಲ. ನೋಡಿ ಡೌಟ್ ಬಂತು ಅಂದ್ರೆ ನಮ್ ಸ್ಲೀವ್ಸ್ ಇಲ್ಲಿ ಕಟ್ ಮಾಡಿರೋದಿದೆ ನೋಡಿ, ಕರೆಕ್ಟ್ ಆಗಿ ಬರ್ತಾ ಇದೆ. ಇಟ್ಕೊಂಡು ಆತರ ನೋಡ್ಕೋಬೇಕು ಸ್ಲೀವ್ಸ್ ನ. ಮತ್ತೆ ಬ್ಯಾಕ್ ನೆಕ್ ನ ನೋಡಿ ರೌಂಡ್ ಆಗಿ ಹಿಂಗೆ ಕಟ್ ಮಾಡಿ ಬೀಸಾಕ್ತೆ, ಓಕೆನಾ. ನೆಕ್ಸ್ಟ್ ಹಿಂಗ್ ಇಟ್ಕೋಬೇಕು. ಇದು ನಮ್ ಬ್ಲೌಸ್ ಇದೆಯಲ್ಲ, ಇದರಲ್ಲಿ ನೋಡಿ ಮತ್ತೆ ಸೇಮ್ ನೋಡಿ, ಇಲ್ಲಿಗೊಂದು ಮಾರ್ಕು, ಇದು ಉಕ್ಸ್ ಪಟ್ಟಿಗೆ ಮಾರ್ಜಿನ್ಗೆ, ಇದಾಯ್ತಾ. ಅದಾದ್ಮೇಲೆ ಡೀಪ್ ನೋಡಿ, ಇಲ್ಲಿ ಕೆಳಗಡೆ ಮೇಲ್ಗಡೆ ಹೊಲಿಯಕ್ಕೆ ಎಷ್ಟು ಬೇಕೋ ಮಾರ್ಜಿನ್ ಅಷ್ಟು ಬಿಟ್ಬಿಟ್ಟು ಇಲ್ಲಿ ನೋಡಿ ಕರೆಕ್ಟ್ ಆಗಿ ಹಿಂಗೆ ಎಳ್ಕೊಂಡ್ ಬಂದ್ರೆ ನೋಡಿ ಹೆಂಗಿದೆಯೋ ಹಂಗೆ ನೀಟಾಗಿ ಹಿಂಗೆ ಇಟ್ಕೊಂಡ್ರೆ ಇಲ್ಲಿಗೆ ಬರುತ್ತಾ. ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕು, ಇಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕ್ರಾಸ್ ಆಗಿ ಹಿಂಗೆ ಮೆಜರ್ಮೆಂಟ್ ತಗೊಳ್ಳಿ. ಮತ್ತೆ ಇದನ್ನಷ್ಟೇ ಈ ತರ ಕಟ್ ಮಾಡ್ಕೊಳ್ಳಿ. ಇದನ್ನ ಹಿಂಗ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಮಾಡಿ ಇದನ್ನ ಹಿಂಗ್ ಮಾಡಿ ಮತ್ತೆ ಇದನ್ನ ಹೆಂಗ್ ಚೆಕ್ ಮಾಡೋದು ಅಂದ್ರೆ ನೋಡಿ, ಇದ್ರಲ್ಲಿ ಹಿಂಗ್ ಇಟ್ಕೊಂಡು ಡಾಟ್ ಮೆಜರ್ಮೆಂಟ್ ಇಲ್ಲಿದೆ, ಇಲ್ಲಿಗೆ ಒಂದು ಮಾರ್ಕ್ ಹಾಕಿ, ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ನೋಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕಿ, ಮತ್ತೆ ಇಲ್ಲಿಂದ ಹಿಂಗೆ ಸೈಡ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕಿ, ಮತ್ತೆ ಸೈಡ್ ಒಂದು ಮಾರ್ಕ್ ಹಾಕಿ.
ಅಷ್ಟಾಯ್ತಾ. ಅದಾದ್ಮೇಲೆ ಸೈಡಲ್ಲಿ ಕಟ್ ಮಾಡಿ ಬಿಸಾಕಿ. ಮತ್ತೆ ಮೊನ್ನೆ ವಿಡಿಯೋದಲ್ಲಿ ಫ್ರಂಟ್ ಬ್ಯಾಕ್ ಕಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಲೀವ್ಸ್ ಬ್ಯಾಕು ಫ್ರಂಟು ಅದ್ ಮೌಲ್ಯ ತೋರಿಸ್ಕೊಡ್ಬೇಕು. ಅದು ಮಿಷಿನ್ ಮೇಲೆ ಕೂತ್ಕೊಳ್ಳೋಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಇಲ್ಲ ಅಂದಿದ್ರೆ ಅದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ನಾಳೆ ಖಂಡಿತವಾಗ್ಲೂ ಅದನ್ನ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಆದಷ್ಟು ಇವತ್ತು ಸಾಯಂಕಾಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ತರ ಡಾಟ್ ಮಾಡ್ಕೊಂಡೆ. ಮತ್ತೆ ಆ ಡಾಟ್ ಪಕ್ಕದಲ್ಲಿ ನೋಡಿ ಇದನ್ನ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕು, ಮತ್ತೆ ಅದನ್ನ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೊಂಡೆ. ಅದಾದ್ಮೇಲೆ ಇದನ್ನ ಇಟ್ಕೊಂಡು ಇಲ್ಲಿಗೊಂದು ಮತ್ತೆ ಮೆಜರ್ಮೆಂಟ್ ಡಾಟ್ ಹಿಡಿತೀವಲ್ಲ ಅದಕ್ಕೊಂದು ಮಾರ್ಜಿನ್, ಮತ್ತೆ ಇದನ್ನ ಇಲ್ಲಿ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡೆ. ಇವಾಗ ಸ್ಕೇಲ್ ತಗೊಂಡು ಮಾರ್ಕ್ಗಳನ್ನೆಲ್ಲ ಸರಿ ಮಾಡಿದೆ. ನೋಡು, ನಾವೆಲ್ಲಿ ಮಾರ್ಕ್ ಮಾಡಿದೀವೋ ಅಲ್ಲಿಗೆ ಕರೆಕ್ಟ್ ಆಗಿ ಬಂದ್ಬಿಡ್ತು. ಓಕೆನಾ? ಅಷ್ಟಾದ್ಮೇಲೆ ನೀಟಾಗಿ ರೌಂಡ್ ಆಗಿ ಶೇಪ್ ನ ಕಟ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿ ಫ್ರಂಟ್ ಶೇಪ್ ತಗೊಂಡು ಈ ತರ ತುಂಬಾ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ತರ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ಹಿಂಗೆ ನೀವು ಲೆಕ್ಕಾಚಾರ ಹಾಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ ಅದ್ರಲ್ಲಿ. ಮತ್ತೆ ಇಲ್ಲಿಗೊಂದು ಕ್ಲಾಸು, ಮತ್ತೆ ಇವಾಗ ನಾವು ಇದರಲ್ಲಿ ಹೆಂಗ್ ಚೆಕ್ ಮಾಡ್ಕೋಬೇಕು ಬೆಲ್ಟ್ ಅಂದ್ರೆ ನೋಡಿ ಈ ತರ ಹುಕ್ಸ್ ಪಟ್ಟಿಗೆ ಮಾರ್ಜಿನ್ ಬಿಟ್ಟಿದೀವಲ್ಲ, ಇಲ್ಲಿಗೊಂದು ಮಾರ್ಕು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಮತ್ತೆ ಅದಾದ್ಮೇಲೆ ಇಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ, ಇಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಇಟ್ಕೊಂಡು ಮಾರ್ಜಿನ್ ಇಲ್ಲಿ ಮೇಲ್ಗಡೆ ಇಲ್ಲಿಗೆ ಕೆಳಗಡೆ ಮಾರ್ಜಿನ್ ಇದೆ, ಇಲ್ಲಿ ಮೇಲ್ಗಡೆ ಇಲ್ಲ, ಅದಕ್ಕೆ ಮಾರ್ಜಿನ್ ಬಿಡಬೇಕು. ಮತ್ತೆ ಸೆಂಟ್ರಲ್ಲಿ ಇಲ್ಲೂ ಅಷ್ಟೇ ಮಾರ್ಜಿನ್ ಬಿಟ್ಕೋಬೇಕು. ಮತ್ತೆ ಲಾಸ್ಟ್ ಅಲ್ಲಿ ಸೇಮ್ ಇಲ್ಲೂ ಮಾರ್ಜಿನ್ ಬಿಟ್ಕೋಬೇಕು. ಮತ್ತೆ ಇವಾಗ ಅದನ್ನ ಕಟ್ ಮಾಡಿ ಬಿಸಾಕಿ. ಇದಿಲ್ಲಿ ಕಟ್ ಮಾಡಿ, ಇದನ್ನ ಇಲ್ಲಿ ಕಟ್ ಮಾಡಿ ಎಕ್ಸ್ಟ್ರಾ ಇರೋದನ್ನ. ಮತ್ತೆ ಇದು ಸೇಮ್ ಸ್ವಲ್ಪ ಕ್ರಾಸ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಂಗೆ ಕೆಳಗಡೆ ಡೌನ್ ಬರಬೇಕು, ಆ ಕಡೆ ಈ ಕಡೆ ಸ್ವಲ್ಪ ಅಪ್ ಬರುತ್ತೆ, ಅವಾಗ ಶೇಪ್ ಅನ್ನ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಇದು ಬ್ಯಾಕ್ ಹೋಗ್ಬೇಕು ಅಂತ ಚಟ್ಕ ಇದು ನೋಡಿ. ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ಡಾಟ್ ಎಷ್ಟು ಹಿಡಿಬೇಕು ಅಂತ ಇದ್ರಲ್ಲಿ ನೋಡ್ಕೊಳ್ಬೇಕು. ಹಿಂಗೆ ಇನ್ನು ಜಾಸ್ತಿ ಹಿಡಿಬೇಕು ನೋಡಿ, ಹಿಂಗೆ ನೋಡ್ಕೊಂಡು ಕರೆಕ್ಟ್ ಆಗಿ ಬರ್ತಾ ಇದೆ. ಮತ್ತೆ ಹಿಂಗ್ ಮಾರ್ಕ್ ಮಾಡ್ಕೊಂಡು ಇದಕ್ಕೊಂದು ಚಟ್ಕ, ಇದಕ್ಕೊಂದು ಚಟ್ಕ, ಇದಕ್ಕೊಂದು ಚಟ್ಕ, ಮತ್ತೆ ಇದಕ್ಕೆ ಸೈಡ್ ಡಾಟ್ ಇದೆ, ಸೈಡ್ ಡಾಟ್ ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ತರ. ಅದಾದ್ಮೇಲೆ ಕೆಳಗಡೆ ಪೀಸ್ಗೆ ವೀಲ್ ಮಾರ್ಕ್ ಬೀಳ್ಬೇಕು, ಅದಕ್ಕೆ ವೀಲ್ ಮಾರ್ಕ್ ಹಾಕೊಳ್ಳಿ ಹಿಂಗೆ. ನೋಡಿ, ಈ ತರ ಅಳತೆ ಬ್ಲೌಸ್ ಇಕ್ಕೊಂಡು ನಾವು ಕರೆಕ್ಟ್ ಆಗಿ ಕಟಿಂಗ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತಾ ಇದೀನಿ. ನೋಡಿ, ಇಲ್ಲಿ ಕ್ರಾಸ್ ಹೋಯ್ತು, ಅಷ್ಟು ಕ್ರಾಸ್ ಆಗಿ ಹೋಗ್ಬಾರ್ದು, ಸ್ವಲ್ಪ ಹೋಗ್ಬೇಕು, ಅದಕ್ಕೋಸ್ಕರ ಇನ್ನೂ ಈ ಕಡೆ ತಗೊಂಡಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಆಸ್ ಇಟ್ ಈಸ್ ನೋಡಿ ಎಲ್ಲ ಅಳತೆ ಬ್ಲೌಸ್ ತಗೊಂಡೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ? ಡನ್.